ಇವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲಿನ ಬೆಲೆ 50 ರೂಪಾಯಿ ಹೆಚ್ಚಳ ಮಾಡಿದೆ. ಇದು ನಮ್ಮ ಜನಗಳಿಗೆ ತುಂಬ ಹೊರೆಯಾಗಿದೆ. ಏನು ನಮ್ಮ ರಾಜ್ಯ ಸರ್ಕಾರ ಏನು ಬಡವರಿಗೆ ಕೊಡ್ತಿದೆ ಯೋಜನೆಗಳು, ಅದಕ್ಕೆ ಮಾರಕವಾಗಿದೆ. ಇದು ಏನು ಹೆಣ್ಣುಮಕ್ಳಿಗೆ ಅವರು ಎಲ್ಲ ಇವತ್ತು 200 ರೂಪಾಯಿ ಅಮೌಂಟ್ ಕೊಟ್ಟು ಎಲ್ಲ ಮಾಡಿ ಒಳ್ಳೆ ಕೆಲಸ ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ. ಫ್ರೀ ಬಸ್ ಮಾಡಿ ಇವರು ಒಟ್ಟಿಗೆ ಮಾಡಿ ಈಗ ನಮ್ಮ ರಾಜ್ಯ ಸರ್ಕಾರ ಏನು ಕೊಡ್ತಿದೆ ದುಡ್ಡನ್ನ ಕೇಂದ್ರದವರು ವಾಪಸ್ ಕಿತ್ಕೊಳ್ತವ್ರೆ. ಇದು ನಮಗೇನು ಏನು ಸಹಾಯ ಮಾಡ್ತಿದ್ದಾರೆ ಇವರು? ಅದರಿಂದ ಇವತ್ತು ಅದನ್ನು ಖಂಡಿಸಿ ನಾವು ಇವತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ನವರೆಲ್ಲ ಸೇರಿ ನಮ್ಮ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೀವಿ. ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರು ಏನೀಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದನ್ನ ತಕ್ಷಣದಲ್ಲಿ ವಾಪಸ್ ತಗೋಬೇಕು ಅಂತ ನಾನು ಕೇಳ್ತೀನಿ. ಇದ್ರ ಮುಖಾಂತರ ಕೇಳಿ ಮುಂದಿನ ದಿನಗಳಲ್ಲಿ ಇವ್ರು ಹಿಂಗೆ ಇದನ್ನು ಮುಂದುವರ್ಸಿದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಏನು BJP ಅವರು ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾರಲ್ಲ, ಯಾರ ಮೇಲೆ ಮಾಡ್ತವ್ರೆ? ಅವ್ರು ಮಾಡಬೇಕಾಗಿರೋದೇ BJP ಅವ್ರ ಮೇಲೆ, ಕಾಂಗ್ರೆಸ್ ಮೇಲಲ್ಲ. ಅವ್ರು ಏನು ಫ್ಲೆಕ್ಸ್ಗಳು ಮಾಡಿಸಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಅನ್ನೋದನ್ನ ತೆಗೆದು BJP ಅಂತ ಅಂಟಿಸೋ ಕಾರ್ಯಕ್ರಮನ ನಾವು ಇಟ್ಕೊತೀವಿ. ಹಿಂಗೆ ಆದರೆ ಫಸ್ಟು ಅವರು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಮೇಲೆ. ನಾವು ಬೆಂಬಲ ಕೊಡ್ತೀವಿ, ಮಾಡಿ ನೀವು ಕೇಂದ್ರ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡಿ. ನಾವು ಮಾಡಬೇಕಾಗಿರೋದೇ ಕೇಂದ್ರ ಸರ್ಕಾರದ ಮೇಲೆ. ನಮ್ಗೇನು ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು. GST ಹಣ ಕೊಡ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ಕೊಡ್ತಾ ಇಲ್ಲ. ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮೋಸ ಮಾಡ್ತಾವ್ರೆ. ಅವ್ರಿಗೆ ಗುಜರಾತು ಅದು ಬಿಟ್ಟರೆ ಬೇರೆ ಯಾವುದು ಕಣ್ಣು ಕಾಣಲ್ವ ಕೇಂದ್ರ ಸರ್ಕಾರದವ್ರಿಗೆ. ಈ ಕೂಡಲೇ ನಾನು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನು ಮಾಡಿದಿರಾ ತಕ್ಷಣದಿಂದ ಜಾರಿಗೆ ಬರೋಂತೆ ವಾಪಸ್ ತಗೊಬೇಕು. ಇಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಉಪಾಧ್ಯಕ್ಷರು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು BJP ಮಾಡ್ತಾ ಇದೆ. ಒಂದು ಕಡೆ ಈಗ ಏನು ಈಗ 50 ರೂಪಾಯಿಗಳನ್ನು BJPಗೆ ಗ್ಯಾಸ್ ಮೇಲೆ ಜಾಸ್ತಿ ಮಾಡಿದೆ. ಏನು ಜನಾಕ್ರೋಶ ಯಾತ್ರೆ ಮಾಡ್ತಾರೆ ಅವರು? ಆಕ್ರೋಶ ನಾವು ತೋರಿಸ್ಬೇಕಾಗಿರೋದು BJP ವಿರುದ್ಧ. ಯಾಕಂದರೆ ಇವತ್ತು ನಾವು ಯೂತ್ ಕಾಂಗ್ರೆಸ್ಸಿಂದ ಯುವಕರಿದ್ದೀವಿ. 5 ಲಕ್ಷ ಮತದಾರರನ್ನ 5 ಲಕ್ಷ ಯುವಕರು ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ಜೊತೆಗಿದ್ದಾರೆ. ಆ್ಯಕ್ಚುಲಿ ಜನಾಕ್ರೋಶ ಮಾಡಬೇಕಾಗಿರೋದು ನಾವು. ಇವತ್ತು ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಪಕೋಡ ಮಾರಿ ಅಂತ ಮೋದಿ ಅವ್ರು ಹೇಳ್ತಾರೆ. ಪಕೋಡ ಮಾರೋಣ ಅಂತಂದರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ. ಏನರಪ್ಪ ನಮ್ಮ ಹುಡುಗರು ಹೇಳ್ಬೇಕು ಇವಾಗ. ಪಕೋಡ ಮಾರಿ ಅಂತ ಪ್ರಧಾನಿಗಳು ಹೇಳ್ತಾರೆ, ಪಕೋಡ ಮಾಡೋಣ ಅಂದರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಪಕೋಡ ಫ್ರೈ ಮಾಡೋಕ್ಕೆ ಆಯಿಲ್ ಬೆಲೆ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ. ಒಳ್ಳೆಣ್ಣೆ ಏನು ನಾವು ಹೇಳ್ತೀವಿ ಸೂರ್ಯಕಾಂತಿ ಎಣ್ಣೆನೋ ಇಲ್ಲ ಒಳ್ಳೆಣ್ಣೆನೋ, ಆ ಎಣ್ಣೆ ಬೆಲೆನೂ ಕೂಡ ಅಡುಗೆ ಎಣ್ಣೆ ಬೆಲೆನೂ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ. ಇವ್ರುಗಳಿಗೆ ಜನಾಕ್ರೋಶ ತೋರಿಸ್ಬೇಕಾಗಿರೋದು ನಾವು. ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾವುದು ಅಜೆಂಡಾ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ಸದೃಢವಾದಂಥ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದೀವಿ, ನಿಮ್ಗೆ ಹೊಟ್ಟೆ ಉರಿತಾ ಇದೆ. ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಈಗೇನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಈ ಹೆಣ್ಮಕ್ಳೆಲ್ಲ ಇವ್ರ ಪರವಾಗಿ ಓಟ್ ಹಾಕ್ತಾರೆ ಅಂತೇಳಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ. ಫ್ರೀ ಬಸ್ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಸದೃಢರಾಗ್ತಿದ್ದಾರೆ, ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ. ಇದನ್ನು ಕಂಡ್ರೆ ನಿಮಗಾಗಲ್ಲ. ಯುವಕರಿಗೆ ಯುವ ನಿಧಿ ಅಂತ ದುಡ್ಡು ಕೊಡ್ತಾ ಇದ್ದೀವಿ. ನಿಮ್ಗಳಿಗೆ ಈ ಕಾಂಗ್ರೆಸ್ನವರಿಗೆ ಈ ನಾವು ಒಳ್ಳೆ ಕೆಲಸಗಳು ಏನು ಕಾಂಗ್ರೆಸ್ನವ್ರು ನಾವು ಮಾಡ್ತಾ ಇದ್ದೀವಿ, ಇದನ್ನು ನೋಡಿ BJP ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ. ನೆನಪಿಟ್ಕೊಳ್ಬೇಕು, ಬೆಲೆ ಏರಿಕೆಯನ್ನು ಪ್ರಾರಂಭ ಮಾಡಿದ್ದೇ BJP. 1 to double ಗ್ಯಾಸ್ ಬೆಲೆ 1 to double ಮಾಡಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ರವರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ನೋಡಿ. ಅದಲ್ಲದೆ GST ಬೇರೆ ಎಳಿತಾ ಇದ್ದಾರೆ. ನಾವು ತಿನ್ನೋ ಮೊಸರಿಗೂ ಕೂಡ GSTಯನ್ನು ಹಾಕಿ ಬರೆ ಎಳೆದಿರುವಂಥದ್ದು ಮೋದಿ ಸರ್ಕಾರ. ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ರವರು ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಯಿತು ಮೇಡಮ್ ಅಂತಂದರೆ ನಾನು ಈರುಳ್ಳಿ ತಿನ್ನಲ್ಲ ಕೇಳಬೇಡಿ ಅಂತಾರೆ. ಇಂಥ ವಿತ್ತ ಸಚಿವರನ್ನು ಇಟ್ಕೊಂಡಿರುವಂಥ ದೇಶ ಹಾಸ್ಯಾಸ್ಪದವಾದಂಥ ಒಂದು ಕಾಮಿಡಿ ಕಮಿಟಿಯನ್ನು ಇಟ್ಕೊಂಡಿರುವಂಥ ಅಸೆಂಬ್ಲಿಯನ್ನು ಇಟ್ಕೊಂಡಿರುವಂಥ BJP ಕಾಂಗ್ರೆಸ್ ಬಗ್ಗೆ ಮಾತನಾಡುವಂಥ ಯಾವ ಯೋಗ್ಯತೆ ಕೂಡ ಅವ್ರಿಗಿಲ್ಲ.